ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSA ಹುದ್ದೆಗಳ ಒಂದು ಪರೀಕ್ಷೆಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಡೈಲಿ ಟೈಮ್ ಟೇಬಲ್ ಇರಬೇಕು ಅಂತ ಹೇಳಿ ಇವತ್ತಿನ ಒಂದು ಸೆಷನಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ಒಂದು ಟೈಮ್ ಟೇಬಲ್ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಏನು ಅಂತಂದರೆ, ಟೈಮ್ ಟೇಬಲ್ ಅನ್ನೋದು ಎಲ್ರಿಗೂ ಕೂಡ ಒಂದೇ ಇರೋಕ್ಕೆ ಆಗಲ್ಲ. ಕಾರಣ ಏನು ಅಂತಂದರೆ, ಸ್ವಲ್ಪ ಜನ ಕೆಲವೊಬ್ರು ಏನು ಮಾಡ್ತಾರೆ, 24/7 ಓದ್ತಾ ಇರ್ತಾರೆ. ಅವರಿಗೆ ಸಿಕ್ಕಾಪಟ್ಟೆ ಟೈಮ್ ಸಿಗ್ತಾ ಇರುತ್ತೆ, ಅವರಿಗೆ ಒಂದು ಟೈಮ್ ಟೇಬಲ್ ಬೇರೆ ಇರುತ್ತೆ. ಹಾಗೆ ಕೆಲವೊಬ್ರು ಜಾಬ್ ಮಾಡಿಕೊಂಡು, ಯಾವುದಾದ್ರೂ ಒಂದು ಪ್ರೈವೇಟ್ ಜಾಬಲ್ಲಿ ಜಾಬ್ ಮಾಡಿಕೊಂಡು ಪ್ರಿಪ್ರೇಷನನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಒಂದು ಸ್ವಲ್ಪ ಟೈಮ್ ಕಮ್ಮಿ ಸಿಗುತ್ತೆ. ಯಾಕಂತಂದರೆ 9 to 5 ಜಾಬ್ ಇರ್ಬೋದು ಅಥವಾ ನೈಟ್ ಶಿಫ್ಟ್ ಇರ್ಬೋದು, ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಇನ್ನು ಸ್ವಲ್ಪ ಜನ ಫ್ರೆಶ್ ಆಗಿ ಕೋಚಿಂಗ್ ಹೋಗ್ತಾ ಇರ್ತಾರೆ. ಕೋಚಿಂಗ್ ಹೋಗಿ ಬಂದು ಟೈಮ್ ಸಿಗೋದು ಕೂಡ ಕಮ್ಮಿ ಸಿಗ್ತಾ ಇರುತ್ತೆ. ಸೊ ಹೀಗಾಗಿ ಟೈಮ್ ಟೇಬಲ್ ಅನ್ನೋದು ಎಲ್ರಿಗೂ ಕೂಡ ಒಂದೇ ಆಗಿರೋದಿಲ್ಲ. ಬಟ್ ಇವತ್ತಿನ ಒಂದು ಸೆಷನ್ನಲ್ಲಿ ಮ್ಯಾಕ್ಸಿಮಮ್ ಟೈಮ್ ಯಾರು ಪ್ರಿಪ್ರೇಷನ್ಗೆ ಕೊಡ್ತಾ ಇದ್ದಾರೆ, ಸ್ವಂತವಾಗಿ ಓದ್ತಾ ಇದ್ದಾರೆ ಅಥವಾ ಡೈಲಿ 6, 7, 8 ಅವರ್ಸ್ ಓದ್ತಾ ಇದ್ದಾರೆ, ಅವ್ರಿಗೆ ಇವತ್ತಿನ ಒಂದು ಟೈಮ್ ಟೇಬಲನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಟೈಮ್ ಟೇಬಲ್ ನಿಮಗೆ ಓಕೆ ಅನಿಸಿದರೆ ಫಾಲೋ ಮಾಡ್ಬೋದು, ಇಲ್ಲಾಂದರೆ ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ಇದ್ದರೂ ಪರವಾಗಿಲ್ಲ, ನಿಮ್ಮದೇ ಆದಂಥ ಟೈಮ್ ಟೇಬಲನ್ನು ಕೂಡ ಫಾಲೋ ಮಾಡ್ಬೋದು. ಇದೇ ಫಾಲೋ ಮಾಡಬೇಕು ಅಂತ ಏನಿಲ್ಲ, ಇದೊಂದು ಜಸ್ಟ್ ಐಡಿಯಾ ಮಾತ್ರ. ಇದನ್ನು ಕೂಡ ಚೆನ್ನಾಗಿ ಅನಿಸಿದರೆ, ಎಫೆಕ್ಟಿವ್ ಅನಿಸಿದರೆ ಫಾಲೋ ಕೂಡ ಮಾಡ್ಬೋದು. ಹಾಗೆ ಒಂದು ಡೌಟ್ ಇದೆ. ಏನು ಡೌಟ್ ಎಲ್ರಿಗೂ ಕೂಡ ಅಂದರೆ, ಓದಿದ್ದನ್ನು ನೆನಪಿಟ್ಕೊಳ್ಳೋಕ್ಕೆ ಆಗಲ್ಲ ಅಂತ, ಅಥವಾ ರಿವಿಷನ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ. ರಿವಿಷನ್ ಎಷ್ಟು ಮಾಡ್ತೀರಾ ಅಷ್ಟು ನೆನಪಿರುತ್ತೆ. ಸೊ ರಿವಿಷನ್ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ಒಂದು ಟೈಮ್ ಟೇಬಲಲ್ಲಿ ಕೂಡ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಟೈಮ್ ಟೇಬಲನ್ನು ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಇದೆ ಅಂತ ನೋಡೋಣ ಫಸ್ಟು. ಸೊ ಸ್ಮಾರ್ಟ್ ಥಿಂಕಿಂಗ್, ಹಾರ್ಡ್ ವರ್ಕಿಂಗ್ ಅಂತ. ಸೊ ಏನು ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿ ಮತ್ತು ಹಾರ್ಡಾಗಿ ವರ್ಕ್ ಮಾಡಿ ಅಂತ. ಸೊ ರೀಡ್ 5 pages ಇನ್ ಎವ್ರಿ 5 minutes. ಇದು ಏನಿದೆ ಅಂತಂದರೆ, ಒಬ್ಬೊಬ್ಬರು ಒಂದು ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಒಬ್ಬರಿಗೆ 1 ಅವರಲ್ಲಿ 5 pages ಓದೋ ಕೆಪಾಸಿಟಿ ಇರುತ್ತೆ, ಕೆಲವೊಬ್ಬರಿಗೆ 6 pages ಓದೋ ಕೆಪಾಸಿಟಿ ಇರುತ್ತೆ. ಬಟ್ ಓದೋದು ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮಾಡ್ಕೋಬೇಕಾಗುತ್ತೆ, ಅರ್ಥ ಕೂಡ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಅದು ನಿಮಗೆ ನೆನಪಿರೋಕ್ಕೆ ಸಾಧ್ಯ. ಈ ಸುಮ್ಮನೆ ಇಲ್ಲ ಅಂದರೆ ಪೇಜ್ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಯೂಸ್ ಆಗಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ಎಲ್ಲದ್ರ ಮೇಲೂ ಹೈಲೈಟ್ ಮಾಡೋದು, ಪ್ರತಿಯೊಂದು ಲೈನನ್ನು ಹೈಲೈಟ್ ಮಾಡೋದು, ಅಂಡರ್ಲೈನ್ ಮಾಡೋದು. ಸೊ ಮತ್ತು, ಆದರೆ, ಇವೆಲ್ಲ ವರ್ಡ್ಸ್ಗಳ ಕೆಳಗಡೆ ಹೈಲೈಟ್ ಮಾಡೋದು, ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹೈಲೈಟನ್ನು ಮಾಡಬೇಡಿ. ಯಾವುದು ಕೀ ವರ್ಡ್ಸ್ ಇರುತ್ತೆ ಅದರ ಮೇಲೆ ಮಾತ್ರ ಹೈಲೈಟ್ ಮಾಡಿ. ಆಫ್ಟರ್ ಎವ್ರಿ 45 minutes ರಿವೈಸ್ ವಾಟ್ ಯು ರೀಡ್ ಇನ್ 15 minutes. ಅಂದರೆ 45 ನಿಮಿಷ ಏನು ಮಾಡಬೇಕು, ನೀವು ಒಂದು 5 pages ಆದರೂ ಓದುವಂಥ ಕೆಪಾಸಿಟಿಯನ್ನು ಬಿಲ್ಡ್ ಮಾಡ್ಕೋಬೇಕು. ಯಾಕಂತಂದರೆ 1 ಅವರ್ಗೆ 5 pages ಅಂದರೆ ಡೈಲಿ ಒಂದು 6 ಅವರ್ ಅಥವಾ 7 ಅವರ್ ಓದ್ತಾ ಇದ್ದರೆ ಒಂದು 35-40 pages ಓದುವಂಥ ಒಂದು ಕೆಪಾಸಿಟಿ ಡೆವಲಪ್ಮೆಂಟ್ ಆಗುತ್ತೆ. ಸೊ 45 minutes ಓದಿದ ಮೇಲೆ 15 minutesಲ್ಲಿ ಏನು ಮಾಡಬೇಕು, 15 minutesಲ್ಲಿ ರಿವೈಸ್ ಮಾಡಬೇಕು. 45 minutes ಏನು ಓದಿದ್ರಿ ಅಂತ ಅದರೆಲ್ಲದರನ್ನು ರಿವಿಷನ್ 15 minutesಲ್ಲಿ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ, ಎವ್ರಿ 45 minutes ಆದಮೇಲೆ ರಿವಿಷನ್ ಮಾಡೋದ್ರಿಂದ, ಬುಕ್ಕನ್ನು ಕ್ಲೋಸ್ ಮಾಡಿ ಮೈಂಡಲ್ಲಿ ರಿಕಾಲ್ ಮಾಡೋಕ್ಕೆ ಟ್ರೈ ಮಾಡೋದ್ರಿಂದ ನಿಮಗೆ ಒಂದು ನೆನಪಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನೊಂದು ನಿಮಗೆ ರೆಸ್ಟ್ ಸಿಗುತ್ತೆ. ನೆಕ್ಸ್ಟ್ ಅವರ್ಗೆ ಶಿಫ್ಟ್ ಆಗೋಕ್ಕೆ 15 minutes ರೆಸ್ಟ್ ಸಿಗುತ್ತೆ. ಹಾಗೆ ಒಂದು ಲಿಂಕ್ ಕೂಡ ಬೆಳೆಯುತ್ತೆ. ಯಾಕಂತಂದರೆ ಸುಮ್ಮನೆ ಡೈಲಿ ಓದ್ತಾ ಹೋದರೆ 1 ಅವರ್ ಆದಮೇಲೆ ಸೆಕೆಂಡ್ ಆದಮೇಲೆ 3rd ಅವರು, ಈ ರೀತಿ ಓದ್ಕೊಂಡು ಹೋದರೆ ಒಂದು ಮೈಂಡಲ್ಲಿ ಬೆಳೆಯೋದಿಲ್ಲ, ರಿವಿಷನ್ ಮಾಡುವಂಥ ಒಂದು ಕೆಪಾಸಿಟಿ ಬಿಲ್ಡ್ ಆಗೋಲ್ಲ. ಆ ಕಾರಣಕ್ಕಾಗಿ 15 minutes ರಿವಿಷನ್ ಮಾಡಬೇಕು. ಮಂಡೇ ಟು ಫ್ರೈಡೇ ಟೈಮ್ ಟೇಬಲ್ ಹೇಗಿರಬೇಕು ಅಂತಂದರೆ, ಮಾರ್ನಿಂಗ್ 5 o'clock ಆದರೂ ಹೇಳ್ಬೇಕು. 5 to 5:30 ಫ್ರೆಶ್ ಅಪ್ ಆಗಬೇಕು. 5:30 to 6:30 ರನ್ನಿಂಗ್ ಪ್ರಾಕ್ಟೀಸ್, ಇದು ಡೈಲಿ ಮಾಡಲೇಬೇಕು. ರನ್ನಿಂಗ್ ಪ್ರಾಕ್ಟೀಸನ್ನು ಮಾಡಬೇಕು. ಆಲ್ರೆಡಿ ನೋಟಿಫಿಕೇಷನ್ ಆಗಿರೋದ್ರಿಂದ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು. 5:30 to 6:30. 6:30 to 7 ಏನು ಮಾಡಬೇಕು, ಬಾತ್ ಟೈಮಿಂಗ್ ಇದು. 7 to 9 AM ಮಾರ್ನಿಂಗ್ 7 ಗಂಟೆಯಿಂದ 9 ಗಂಟೆವರೆಗೂ PS ಗಂಗಾಧರ್ ಅಥವಾ KM ಸುರೇಶ್ ಎರಡರಲ್ಲಿ ಒಂದು ಬುಕ್ಕು ಕಾನ್ಸ್ಟಿಟ್ಯೂಷನ್ಗೆ ಓದಬೇಕು. PS ಗಂಗಾಧರ್ ಆದರೂ ಓದ್ಬೋದು ಅಥವಾ KM ಸುರೇಶ್ ಎರಡರಲ್ಲಿ ಒಂದು ಬುಕ್ಕು. 9 to 9:15 AM 9ರಿಂದ 9:15 ನಮ್ಮ ಒಂದು ಟೆಸ್ಟ್ ಡಿಸ್ಕಷನ್ ನಡೀತಾ ಇರುತ್ತೆ ಯೂಟ್ಯೂಬಲ್ಲಿ. ನಮ್ಮ ಒಂದು ಟೆಸ್ಟ್ ಡಿಸ್ಕಷನ್ ಎವ್ರಿ ಡೇ ಮಂಡೇ ಟು ಸ್ಯಾಟರ್ಡೇವರೆಗೂ ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ ಮಾರ್ನಿಂಗ್ 9 o'clockಗೆ ಒಂದು ಟೆಸ್ಟ್ ಡಿಸ್ಕಷನ್ ಇರುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ. ಅಲ್ಲಿಯೂ ಕೂಡ ವಿಸಿಟ್ ಮಾಡ್ಬೋದು, ನೋಡ್ಕೋಬೋದು. ಟೆಸ್ಟ್ ಡಿಸ್ಕಷನನ್ನು ಅಟೆಂಡ್ ಆಗಬೇಕು. ಆಲ್ರೆಡಿ 19 ಟೆಸ್ಟ್ ಡಿಸ್ಕಸ್ ಮಾಡಿದ್ದೀವಿ, ನೋಡ್ಕೋಬೋದು. ಹಾಗೆ 9:15ರಿಂದ 10 ಮಾರ್ನಿಂಗ್ 9:15 10 ಗಂಟೆವರೆಗೂ ಬ್ರೇಕ್ಫಾಸ್ಟ್, ಅಥವಾ ಅರ್ಧ ಗಂಟೆಯಲ್ಲೂ ಕೂಡ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. 10 ಗಂಟೆಯಿಂದ 12 ಗಂಟೆ ಮಾರ್ನಿಂಗ್ ಏನು, ಜಿಯೋಗ್ರಫಿ ಯಾವುದಾದ್ರೂ ಬುಕ್ಕನ್ನು ಓದ್ಬೋದು. ಜಿಯೋಗ್ರಫಿ ನಿಮಗೆ ಬೇಸಿಕ್ DS ERT ಬುಕ್ಸ್ಗಳನ್ನು ಓದ್ಬೋದು, ಅಥವಾ NCERT ಬುಕ್ಸ್ಗಳನ್ನು ಓದ್ಬೋದು, ಅಥವಾ
ನೀವು ಯಾವುದಾದ್ರೂ ರೆಫರೆನ್ಸ್ ಬುಕ್ಸ್ ರಂಗನಾಥ್ ಅವ್ರ ಬುಕ್ಕನ್ನು ಓದ್ತಾ ಇದ್ದರೆ ರಂಗನಾಥ್ ಅವ್ರ ಓದ್ಬೋದು. ಬಟ್ ಜಿಯೋಗ್ರಫಿಯಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ಫಿಸಿಕಲ್ ಜಿಯೋಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಿ. ನದಿಗಳಾಗಿರ್ಬೋದು ಅಥವಾ ಬೆಟ್ಟ ಗುಡ್ಡಗಳ ಬಗ್ಗೆ ಅಥವಾ ಭೂಕಂಪಗಳು, ಸುನಾಮಿ, ಆಮೇಲೆ ಇವನ್ ಜ್ವಾಲಾಮುಖಿ ಯಾವ ರೀತಿ ಫಾರ್ಮ್ ಆಗುತ್ತೆ, ಟೈಪ್ಸ್ ಏನು ಎಲ್ಲವೂ, ಅಥವಾ ರಾಕ್ಸ್, ಟೈಪ್ಸ್ ಆಫ್ ರಾಕ್ಸ್, ಅವೆಲ್ಲ ಆ ರೀತಿಯಾದಂಥ ಒಂದು ಕಂಟೆಂಟನ್ನು ಓದಿ. ಫಿಸಿಕಲ್ ಜಿಯೋಗ್ರಫಿಯನ್ನು ಜಾಸ್ತಿ ಓದಿ. ಆಮೇಲೆ ಜಿಯೋಗ್ರಫಿಯನ್ನು ಓದುವಾಗ ಮ್ಯಾಪ್ಸನ್ನು ರೆಫರ್ ಮಾಡಲೇಬೇಕು. ಮ್ಯಾಪ್ಸ್ ಅಂದರೆ ಒಂದು ವರ್ಲ್ಡ್ ಮ್ಯಾಪ್, ನಿಮ್ಮ ಸ್ಟಡಿ ರೂಮಲ್ಲಿ ಅದನ್ನು ಇಟ್ಕೋಬೇಕು. ವರ್ಲ್ಡ್ ಮ್ಯಾಪು ಮತ್ತು ಇಂಡಿಯಾ ಮ್ಯಾಪು ಎಲ್ಲವನ್ನು ಕೂಡ ಸ್ವಲ್ಪ ರೆಫರ್ ಮಾಡಬೇಕು. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸ್ ಯಾವ್ಯಾವ ಸ್ಟೇಟ್ಸಲ್ಲಿ ಬರುತ್ತೆ, ಮ್ಯಾಪನ್ನು ರೆಫರ್ ಮಾಡಿ ಓದ್ಕೋಬೇಕಾಗತ್ತೆ. 12 ಗಂಟೆಯಿಂದ 1 ಗಂಟೆ ರೀಡ್ ಪ್ರಜಾವಾಣಿ ನ್ಯೂಸ್ ಪೇಪರ್. ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಓದ್ಬೋದು. ಪ್ರಜಾವಾಣಿ ನ್ಯೂಸ್ ಪೇಪರನ್ನು 12 ಗಂಟೆಯಿಂದ 1 ಗಂಟೆಗೆ ಓದಬೇಕಾ, ನಾ ಇಲ್ಲ ಮಾರ್ನಿಂಗ್ ಓದ್ತೀನಿ ಅಂದರೆ ನಿಮ್ಮ ಚಾಯ್ಸ್ ಅದು. ಮಾರ್ನಿಂಗ್ ಕೂಡ ಓದ್ಬೋದು, ಇಲ್ಲಿಯೂ ಕೂಡ ಓದ್ಬೋದು. 7 ಗಂಟೆಯಿಂದ 8 ಗಂಟೆವರೆಗೂ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಓದ್ಬೋದು. ಬಟ್ ಎಲ್ಲಾದರೂ ಓದಿ, ಬಟ್ ಓದೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಓದಿ, ಸಂಪಾದಕೀಯನ ಓದಿ. ಯಾಕೆಂತಂದರೆ ಸಂಪಾದಕೀಯಿಂದನೇ ಎಸ್ಸೆಯನ್ನು ಬಿಲ್ಡ್ ಮಾಡುವಂಥ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ 1 ಗಂಟೆಯಿಂದ 1:30 ಗಂಟೆ, ಮಧ್ಯಾಹ್ನ 1 ಗಂಟೆಯಿಂದ 1:30 ಗಂಟೆಗೆ ಜಿ ಕೆ ಟುಡೇ ಕರೆಂಟ್ ಅಫೇರ್ಸ್. ಡೈಲಿ ಜಿ ಕೆ ಟುಡೇ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಇಂಗ್ಲೀಷ್ದು. ಆ ಕರೆಂಟ್ ಅಫೇರ್ಸನ್ನು ನೋಡಿ. ಯಾಕೆಂತಂದರೆ ತುಂಬ ಕ್ವಶನ್ಸ್ಗಳು ಸ್ವಲ್ಪ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಜಿ ಕೆ ಟುಡೇದು ಕರೆಂಟ್ ಅಫೇರ್ಸು. ಹಾಗೆ 1:30 to 2 PM, ಮಧ್ಯಾಹ್ನ 1:30 to 2 PM ಲಂಚ್ ಬ್ರೇಕ್. ಇದು ಲಂಚ್ ಬ್ರೇಕ್ ತೊಗೊಳ್ಳಿ, ಊಟದ ಒಂದು ಬ್ರೇಕನ್ನು 2 ಗಂಟೆವರೆಗೂ. 2 ಗಂಟೆಯಿಂದ 3:30, ಮಧ್ಯಾಹ್ನ 2 ಗಂಟೆಯಿಂದ 3:30ಗೆ ಹಿಸ್ಟ್ರಿ ಸ್ಟಾರ್ಟ್ ಮಾಡಬೇಕು. ಹಿಸ್ಟ್ರಿನ ಓದಬೇಕು. ಫೋಕಸ್ ಆನ್ ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ ಏನ್ಷಿಯಂಟ್ ಹಿಸ್ಟ್ರಿ. ಮಿಡಿವಲ್ ಹಿಸ್ಟ್ರಿನ ಜಾಸ್ತಿ ಫೋಕಸ್ ಮಾಡಬೇಡಿ. ಫಸ್ಟ್ ಮಾಡ್ರನ್ ಓದಿ, ಆಮೇಲೆ ಏನ್ಷಿಯಂಟ್ ಓದಿ, ಆಮೇಲೆ ನಿಮ್ಮ ಟೈಮ್ ಸಿಕ್ಕರೆ ಮಿಡಿವಲ್ ಓದಿ. ಯಾಕಂತಂದರೆ ಮಾಡ್ರನ್ ಮತ್ತು ಏನ್ಷಿಯಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ 3:30ಇಂದ 5 ಗಂಟೆ, ಮಧ್ಯಾಹ್ನ 3:30ಇಂದ 5 ಗಂಟೆವರೆಗೂ ರೆಫರ್ ಅವರ್ ಸೈನ್ಸ್ ಶಾರ್ಟ್ ನೋಟ್ಸ್. ನಾವು ಸೈನ್ಸ್ ಶಾರ್ಟ್ ನೋಟ್ಸ್ ಯಾರಾದರೂ ಪರ್ಚೇಸ್ ಮಾಡಿದರೆ ಅವರು ಸೈನ್ಸ್ ಶಾರ್ಟ್ ನೋಟ್ಸನ್ನು ಓದ್ಬೋದು. ಇಲ್ಲಾಂದರೆ ಲ್ಯೂಸೆಂಟ್ ಜಿ ಕೆ ಬುಕ್ಕಲ್ಲಿ ಸೈನ್ಸ್ ಸೆಕ್ಷನನ್ನು ಓದಿ. ಲ್ಯೂಸೆಂಟ್ ಜಿ ಕೆ ಬುಕ್ಕಲ್ಲಿ ಸೈನ್ಸ್ ಸೆಕ್ಷನನ್ನು ಓದಿ. ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಆಯಿತು. ಕನ್ನಡ ಮೀಡಿಯಮಲ್ಲಿ ಏನು ಮಾಡಬೇಕು? ಕನ್ನಡ ಮೀಡಿಯಮಲ್ಲಿ ಓದೋರು ಯಾವುದಾದ್ರೂ ರೆಫರೆನ್ಸ್ ಬುಕ್ಸನ್ನು ನೀವು ಯಾವುದು ಪರ್ಚೇಸ್ ಮಾಡಿದ್ದೀರಾ ಆಲ್ರೆಡಿ, ಅದನ್ನು ಓದ್ಕೋಬೋದು. ಇಲ್ಲಾಂದರೆ ನಿಮಗೆ ಬೇಸಿಕ್ 8, 9, 10ನೇ ತರಗತಿ ಬುಕ್ಸ್ಗಳನ್ನು ಕೂಡ ಓದ್ಕೋಬೋದು ಸೈನ್ಸ್ಗೆ. ಇದನ್ನು ಆದರೂ ಓದ್ಕೊಳ್ಳಿ, ಅಥವಾ ಲ್ಯೂಸೆಂಟ್ ಜಿ ಕೆ ಆದರೂ ಓದ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮಲ್ಲಿರೋರು, ಅಥವಾ ಸೈನ್ಸ್ ಶಾರ್ಟ್ ನೋಟ್ಸನ್ನು ಕೂಡ ನೋಡ್ಕೋಬೋದು. ನಮ್ಮ ಒಂದು ನೋಟ್ಸನ್ನು ಯಾರಾದ್ರು ತೊಗೊಂಡಿದ್ದರೆ ಅದನ್ನು ಕೂಡ ಓದ್ಕೋಬೋದು. ಆಮೇಲೆ 5 PM to 5:30 PM ಇದೊಂದು ಬ್ರೇಕನ್ನು ತೊಗೊಳ್ಳಿ, ಶಾರ್ಟ್ ಬ್ರೇಕನ್ನು ತೊಗೊಳ್ಳಿ. 5:30 PM to 7 PM ಸಾಯಂಕಾಲ 5:30ಇಂದ 7 ಗಂಟೆವರೆಗೂ ಎಕನಾಮಿಕ್ಸನ್ನು ಓದ್ಕೊಳ್ಳಿ. ರೀಡ್ ಎಕನಾಮಿಕ್ಸ್. ಎಕನಾಮಿಕ್ಸಲ್ಲಿ DSCRT ಬುಕ್ಸ್ಗಳನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು GDP ಆಗಿರ್ಬೋದು, RBI ರಿಲೇಟೆಡ್ ನ್ಯೂಸ್ ಆಗಿರ್ಬೋದು, ಅಥವಾ ಯಾವುದಾದ್ರು ರೇಟಿಂಗ್ಸ್ ಬಂದಿರೋದು, ಈ ವರ್ಷ ಭಾರತದ ಒಂದು GDP ಯಾವ ಒಂದು ರೇಟಿಂಗ್ಸ್ ಇರುತ್ತೆ, ಅಥವಾ ಎಷ್ಟು % ಇನ್ಕ್ರೀಸ್ ಆಗ್ತಾ ಇರುತ್ತೆ, ಯಾವ ಒಂದು ರೇಟಿಂಗ್ ಸಂಸ್ಥೆ ಕೊಟ್ಟಿದೆ, ಇಂಡಿಯಾ ರೇಟಿಂಗ್ಸ್, ಫಿಚ್ ರೇಟಿಂಗು, ಈ ರೀತಿಯಾದಂಥ ಕರೆಂಟ್ ಅಫೇರ್ಸನ್ನು ಫೋಕಸ್ ಮಾಡಬೇಕಾಗುತ್ತೆ. 7 PM to 8:30 PM ಸಾಯಂಕಾಲ 7 PM to 8:30 PM ಸಾಲ್ವ್ ಎವ್ರಿ ಡೇ 1 ಓಲ್ಡ್ ಕ್ವಶನ್ ಪೇಪರ್. 1:30 ಗಂಟೆ ಟೈಮಲ್ಲಿ ಒಂದು ಓಲ್ಡ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಪ್ಲಸ್ ಅವರ್ ಟೆಸ್ಟ್, ನಮ್ಮ ಟೆಸ್ಟ್ ಡಿಸ್ಕಷನ್ ಕೂಡ ನೀವು ಸಾಲ್ವ್ ಮಾಡ್ಬೋದು. ನಮ್ಮ ಟೆಸ್ಟ್ ಸೀರೀಸ್ ಏನು ನಡೀತಾ ಇದೆ ಇದನ್ನು ಕೂಡ ಸಾಲ್ವ್ ಮಾಡ್ಬೋದು. ಪ್ಲಸ್ ಓಲ್ಡ್ ಕ್ವಶನ್ ಪೇಪರನ್ನು ಕೂಡ ಸಾಲ್ವ್ ಮಾಡ್ಬೋದು. 8:30 PM to 9 PM ಇದು ಡಿನ್ನರ್. ನೈಟ್ ಏನು ಊಟದ ಟೈಮ್ ಆಗಿರುತ್ತೆ, ಊಟ ಮಾಡ್ಕೋಬಹುದು. 9 ಗಂಟೆಯಿಂದ 10 ಗಂಟೆ, ನೈಟ್ 9 ಗಂಟೆಯಿಂದ 10 ಗಂಟೆ ರಿವಿಷನ್ ಟೈಮ್ ಆಫ್ ಎಂಟೈರ್ ಡೇ. ರಿವಿಷನ್ ಟೈಮ್ ಇದೊಂದು ಮಾರ್ನಿಂಗಿಂದ ಏನೇನು ಓದಿದ್ರಿ ಅಂತ ಎಲ್ಲನೂ ಕೂಡ ರೀಕಾಲ್ ಮಾಡ್ಕೋಬೇಕು. ರೀಕಾಲು ವರ್ಡ್ ಬೈ ವರ್ಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂತಂದರೆ ಎಕ್ಸಾಮ್ ಹಾಲಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರೋದಿಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತು ಅಂತಂದರೆ ಏನು ಮಾಡಬೇಕಾಗ್ತಿತ್ತು, ಎಲ್ಲನೂ ನೆನಪಿರಬೇಕಾಗ್ತಿತ್ತು. ಎಕ್ಸಾಮ್ ಹಾಲಲ್ಲಿ 4 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ಸಲ್ಲಿ ನಮ್ಮ ಒಂದು ನಾಲೆಡ್ಜನ್ನು ಯೂಸ್ ಮಾಡಿ ಸ್ವಲ್ಪ 3 ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡಿ ಒಂದು ಆಪ್ಷನನ್ನು ಟಿಕ್ ಮಾಡೋದು ಕೆಲಸ. ಸೊ ಆ ಕಾರಣಕ್ಕಾಗಿ ಎಲ್ಲ ವರ್ಡ್ ಬೈ ವರ್ಡ್ ರಿವಿಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ಕಾನ್ಸೆಪ್ಟ್ಗಳು ಅಥವಾ ರಿಲೇಟೆಡ್ ಆಗಿ ಗೊತ್ತಿದ್ರೆ ಸಾಕು. ಹೌ ಟು ರಿವೈಸ್ ಅಂದರೆ
ಆ, ಒಂದು ಮೈಂಡಲ್ಲೇ ರಿವೈಸ್ ಮಾಡ್ಕೋಬೇಕು, ಎಲ್ಲವನ್ನ ಕೂಡ ಬರೆಯೋ ಅವಶ್ಯಕತೆ ಇಲ್ಲ, ಮೈಂಡಲ್ಲಿ ರಿವೈಸ್ ಮಾಡ್ಕೊಳ್ಳಿ. ಟ್ರೈ ಟು ರಿಮೆಂಬರ್ ಆ್ಯಂಡ್ ಟಾಪಿಕ್ಸನ್ನು ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಕಾನ್ಸೆಪ್ಟ್ಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಮೈಂಡಲ್ಲೇ ಕೂತ್ಕೊಂಡು 1 ಅವರ್ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ರಿಲ್ಯಾಕ್ಸ್ ಆಗಿ ಏನು ಓದಿದ್ರಿ ಮಾರ್ನಿಂಗಿಂದ, ಮಾಡರ್ನ್ ಹಿಸ್ಟ್ರಿಯಲ್ಲಿ ಏನೇನು ಓದಿದ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಓದಿದ್ರಿ, ಯಾರು ಸ್ಟಾರ್ಟ್ ಮಾಡಿದ್ರು, ಹೇಗೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಉದ್ದೇಶ ಏನಾಗಿತ್ತು, ಅಥವಾ ಗಾಂಧೀಜಿಯವರು ಭಾರತಕ್ಕೆ ಬಂದ ಮೇಲೆ ಯಾವ ಯಾವ ಚಳುವಳಿಗಳಲ್ಲಿ ಭಾಗವಹಿಸಿದ್ರು, ಯಾವ ಚಳುವಳಿಯ ಉದ್ದೇಶ ಏನಾಗಿತ್ತು, ಅಥವಾ ಕ್ವಿಟ್ ಇಂಡಿಯಾ ಚಳುವಳಿಯ ಉದ್ದೇಶ ಏನಾಗಿತ್ತು, ಖಿಲಾಫತ್ ಚಳುವಳಿಯ ಉದ್ದೇಶ ಏನಾಗಿತ್ತು, ಈ ರೀತಿಯಾಗಿ ನಿಮಗೆ ನೀವೇ ಕ್ವಶನ್ಸ್ಗಳನ್ನು ಕೇಳಿಕೊಂಡು ರಿವೈಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆಮೇಲೆ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್, ಅಥವಾ ನಿಮ್ಮ ಜೊತೆ ಯಾರಾದರೂ ಫ್ರೆಂಡ್ಸ್ ಸ್ಟಡಿ ಮಾಡ್ತಾ ಇದ್ರೆ ಅವ್ರ ಜೊತೆ ಡಿಸ್ಕಸ್ ಕೂಡ ಮಾಡ್ಬೋದು. ನೈಟ್ 1 ಅವರ್ ಡಿಸ್ಕಸ್ ಕೂಡ ಮಾಡ್ಬೋದು, ಅಥವಾ ನಮ್ಮ ಒಂದು ಪೇಯ್ಡ್ ಕೋರ್ಸ್ಗೆ ಜಾಯ್ನ್ ಆಗಿದ್ರೆ ನಮಗೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕೇಳ್ಕೊಬೋದು. 7795014409ಗೆ ಕಾಲ್ ಮಾಡಿ ಕೂಡ ಕೇಳ್ಕೊಬೋದು ಪೇಯ್ಡ್ ಮೆಂಬರ್ಸ್ಗೆ. ಇನ್ನು 10 PM ಟು 5 AM, ನೈಟ್ 10 PM ಇಂದ ಮಾರ್ನಿಂಗ್ 5 ಗಂಟೆವರೆಗೂ ಮಲ್ಕೋಬೇಕು. ಸೊ ಮಲಗುವಂಥ ಸಮಯ, ಬಿಕಾಸ್ 7 ಅವರ್ಸ್ ಸ್ಲೀಪ್ ಈಸ್ ಮಸ್ಟ್ ಫಾರ್ ಬ್ರೈನ್ ಅಂತ, ನಮ್ಮ ಒಂದು ಮೈಂಡ್ಗೆ ಅಥವಾ ಬ್ರೈನ್ಗೆ ಒಂದು 7 ಗಂಟೆ ನಿದ್ದೆ ಆದರೂ ಬೇಕಾಗುತ್ತೆ. ಸೊ ಏನು ಈ ಟೈಮ್ ಟೇಬಲ್ ಹೇಳಿದ್ದೀವಲ್ವ, ಇದನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ, ಬಟ್ ಇದೊಂದು ಯಾರು ಇನ್ನೂವರೆಗೂ ಐಡಿಯಾ ಇಲ್ಲದೇ ಇರೋರಿಗೆ, ಯಾರಿಗೆ ನಮ್ಗೆ ಇನ್ನೂ ಐಡಿಯಾ ಇಲ್ಲ, ಇವತ್ತು ಫಸ್ಟ್ ಟೈಮ್ ನಾವು ಇನ್ನೂ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ PSI ಅನ್ನೋರಿಗೆ, ಅವ್ರಿಗೆ ಒಂದು ಬ್ರೀಫಾಗಿ ಐಡಿಯಾ ಬರಲಿ ಅಂತ ಟೈಮ್ ಟೇಬಲ್ ಮಾಡಿರೋದು. ಆಲ್ರೆಡಿ 2-3 ವರ್ಷದಿಂದ ಓದ್ತಾ ಇದ್ದೀವಿ, ಬರಿತಾ ಇದ್ದೀವಿ, ಎಕ್ಸಾಮ್ಸ್ ಬಗ್ಗೆ ತುಂಬ ಐಡಿಯಾ ಇದೆ ಅನ್ನೋರಿಗೆ ಏನು ಸಂಬಂಧ ಇಲ್ಲ, ಅವರೇ ಸ್ವಂತ ಟೈಮ್ ಟೇಬಲ್ನ ಕೂಡ ಹಾಕೋಬೋದು. ಬಟ್ ಈ ಟೈಮ್ ಟೇಬಲ್ ಎಸ್ಪೆಷಲಿ ಫಾರ್ ಫ್ರೆಶ್ ಮೆಂಬರ್ಸ್, ಯಾರು ಫ್ರೆಶ್ಲಿ ಓದ್ತಾ ಇದ್ದೀರಾ ಅವ್ರಿಗೆ. ಇನ್ನು ಎವ್ರಿ ಸಂಡೇ ಏನು ಮಾಡಬೇಕು ಟೈಮ್ ಟೇಬಲ್, ಅಟೆಂಡ್ ಎಸ್ಸೆ ಡಿಸ್ಕಷನ್ ಅಟ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ ಅಟ್ 9 AM. ನಮ್ಮ ಚಾನಲಲ್ಲಿ 9 ಗಂಟೆಗೆ, ಸಂಡೇ 9 ಗಂಟೆಗೆ ಎಸ್ಸೆ ಡಿಸ್ಕಷನ್ ಇರುತ್ತೆ, ಅದನ್ನು ಕೂಡ ಅಟೆಂಡ್ ಆಗ್ಬೋದು. 10 ಗಂಟೆಯಿಂದ 10 AM ಟು 10 PM, 10 AM ಟು ಇದು 11 PM ಆಗಬೇಕು. ಪ್ರಾಕ್ಟೀಸ್ ಮೆಂಟಲ್ ಎಬಿಲಿಟಿ, ಅಥವಾ ವಾಚ್ ಅವರ್ ಮೆಂಟಲ್ ಎಬಿಲಿಟಿ ವಿಡಿಯೋಸ್, ನಮ್ಮ ಮೆಂಟಲ್ ಎಬಿಲಿಟಿ ವಿಡಿಯೋಸ್ ಕೂಡ ಇದೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲಲ್ಲಿ, ಅಲ್ಲೂ ಕೂಡ ನೀವು ನೋಡ್ಕೋಬೋದು. ಅಟೆಂಡ್ ಟ್ರಾನ್ಸ್ಲೇಷನ್ ಡಿಸ್ಕಷನ್ ಅಟ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ ಅಟ್ 6 PM ಟು 6:30 PM ಇರುತ್ತೆ. ಕೆಲವೊಂದು ಸಲ ಇದನ್ನು 8 PMಗೆ ಚೇಂಜ್ ಮಾಡಿದ್ದೀವಿ, ಅವಾಗ 8 PMಗೆ ಇರುತ್ತೆ ಸಾಯಂಕಾಲ. ಆಮೇಲೆ ರಿವೈಸ್ ಎಂಟೈರ್ ವೀಕ್ ವರ್ಕ್ ಆನ್ ಸಂಡೇಲಿ ಒಂದು ವೀಕಲ್ಲಿ ಏನೇನು ಓದಿದ್ರಿ ಅಂತ, ಒಂದು ವೀಕಲ್ಲಿ ಏನೇನು ಓದಿದ್ರಿ ಅಲ್ವಾ, ಅದನ್ನೆಲ್ಲ ಕೂಡ ರಿವೈಸ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆಲ್ರೆಡಿ ಹೇಳಿರುವ ಹಾಗೆ ಎವ್ರಿ ಅವರ್ ಕೂಡ ನಾನು ರಿವಿಷನ್ ಕೊಟ್ಟಿದ್ದೀನಿ. ಎವ್ರಿ ಅವರ್ 15 ಮಿನಿಟ್ಸ್ ರಿವಿಷನ್ ಟೈಮ್ ಅಂತ ಕೊಟ್ಟಿದ್ದೀವಿ. ಎವ್ರಿ ಡೇ ನೈಟ್ 1 ಅವರ್ ರಿವಿಷನ್ ಟೈಮ್ ಅಂತ ಕೊಟ್ಟಿದ್ದೀವಿ. ಎವ್ರಿ ವೀಕ್ 1 ಡೇ ರಿವಿಷನ್ ಟೈಮ್ ಬರುತ್ತೆ, ಸಂಡೇ ರಿವಿಷನ್ ಟೈಮ್ ಬರುತ್ತೆ. ಸೊ 1 ವೀಕಲ್ಲಿ ನಿಮಗೆ ಎವ್ರಿ ಅವರ್ ರಿವಿಷನ್ ಆಗುತ್ತೆ, ಎವ್ರಿ ಡೇ ರಿವಿಷನ್ ಆಗುತ್ತೆ, ಎವ್ರಿ ವೀಕ್ ರಿವಿಷನ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನೆನಪಿರುತ್ತೆ, 100% ನೆನಪಿರುತ್ತೆ, ನೆನಪು ಹೋಗೋಲ್ಲ, ಎಲ್ಲ ಕೂಡ ಇರುತ್ತೆ, ಎಲ್ಲಿ ಕೂಡ ಹೋಗೋದಿಲ್ಲ, ನಿಮಗೆ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟು ಇವತ್ತಿನ ಒಂದು ಟೈಮ್ ಟೇಬಲ್ ಆಗಿರುತ್ತೆ. ಯಾವುದಕ್ಕೆ, ಸಿವಿಲ್ PSI ಎಕ್ಸಾಮ್ಗೆ, 2021 ಸಿವಿಲ್ PSI ಎಕ್ಸಾಮ್ಗೆ ಡೈಲಿ ಟೈಮ್ ಟೇಬಲ್ ಆಗಿರುತ್ತೆ. ಸೊ ಇವತ್ತಿನ ಒಂದು ಟೈಮ್ ಟೇಬಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ಈ ಟೈಮ್ ಟೇಬಲ್ ನಮಗೆ ಇಷ್ಟ ಇಲ್ಲ, ನಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ಇದೆ, ನಮಗೇನವ್ರಿಗೆ ತೊಂದರೆ ಇಲ್ಲ, ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲನ್ನು ಫಾಲೋ ಮಾಡಿ. ಇದನ್ನು ಫಾಲೋ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಇದಕ್ಕೆ ಯಾರಿಗೆ ಐಡಿಯಾ ಇಲ್ವಲ್ಲ ಅವರು ಫಾಲೋ ಮಾಡಿ, ಯಾರಿಗೆ ಐಡಿಯಾ ಇಲ್ಲ, ಏನೋ ಚೇಂಜಸ್ ಇದ್ದರೆ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಮಾಡಿಕೊಂಡು ಕೂಡ ಫಾಲೋ ಮಾಡ್ಬೋದು. ನಮ್ಮ ಜಾಬ್ ಹೋಗ್ತಾ ಇದ್ದೀವಿ, ನಮಗೆ ಟೈಮ್ ಟೇಬಲ್ ಹಾಕ್ಕೊಡಿ, ಆ ರೀತಿ ಮಾಡಿ ಅಂತಂದರೆ ನೋಡೋಣ, ಇನ್ ಫ್ಯೂಚರ್ ಜಾಬ್ಗೆ ಯಾರ್ಯಾರು ಹೋಗ್ತಾ ಇದ್ದಾರೆ ನೋಡಿಕೊಂಡು ಟೈಮ್ ಟೇಬಲನ್ನು ಕೂಡ ಹಾಕ್ಕೊಡೋಣ. ಸೊ ಯಾರಿಗಾದರೂ ಒಂದು ಟೆಸ್ಟ್ ಸಿರೀಸ್ ಬೇಕಾಗಿದ್ದರೆ, ನೋಟ್ಸ್ ಬೇಕಾಗಿದ್ದರೆ, ಇಂಡಿವಿಜುವಲ್ ಗೈಡೆನ್ಸ್ ಬೇಕಾಗಿದ್ದರೆ 7795014409ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸಮಗ್ರ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.